ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇವತ್ತು ಭಾನುವಾರ. ಇವತ್ತು ನೆಟ್ಟು ಸರಿಯಾಗಿ ಬರ್ತಾ ಇಲ್ಲ, ಅದಕ್ಕೆ ಲೈವ್ ಮಾಡಬೇಕಾಗಿತ್ತು, ಲೈವ್ ಮಾಡಿಲ್ಲ. ಸೊ ಭಾನುವಾರ ಅಲ್ವಾ, ಇವತ್ತು ಸಂಡೇ ಸ್ಪೆಷಲ್ಲು ಏನು ಮಾಡ್ತಾ ಇದ್ದೀನಿ ಅಂದರೆ ಚಿಕನ್ ಮಾಡ್ತಾ ಇದ್ದೀನಿ. ಚಿಕನ್ ಅಂದರೆ ಸಾರು ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮೂರು ಜಾತ್ರೆ ಇತ್ತಲ್ವ ಲಾಸ್ಟ್ ವೀಕಲ್ಲಿ ಚಿಕನ್ನು, ಮಟನ್ನು, ಫಿಶ್ಶು ಎಲ್ಲ ಮಾಡಿ ಕಬಾಬು, ಫ್ರೈ, ಬಿರಿಯಾನಿ ಎಲ್ಲ ಮಾಡಿಬಿಟ್ಟಿದ್ದೀನಿ. ತಿಂದು ಬೇಜಾರಾಗ್ಬಿಟ್ಟಿದೆ. ಎಣ್ಣೆ ಪದಾರ್ಥಗಳು ಯಾವಾಗಲೂ ತಿನ್ನಬಾರ್ದಲ್ವ. ಈ ಕಬಾಬು, ಬಿರಿಯಾನಿ ಈ ಥರದ ಪದಾರ್ಥಗಳಿಗೆ ಜಾಸ್ತಿ ಎಣ್ಣೆ ಹಾಕ್ತೀವಲ್ಲ. ಸೊ ವಾರ ಅದೇ ಬೇಡ ಅಂತ ಸುಮಾರು ಒಂದು ತಿಂಗಳು ಫುಲ್ಲು ನಾನು ಕಬಾಬು, ಬಿರಿಯಾನಿ, ಫಿಶ್ಶು ಇದೇ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಸಾರು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸಾರು ತುಂಬ ದಿನ ಆಯಿತು, ಅಂದರೆ ಚಿಕನ್ ಸಾರು ಮಾಡಿ ತುಂಬ ದಿನ ಆಯಿತು. ಯಾವಾಗಲೂ ಫ್ರೈ ಮಾಡೋದು, ಗಟ್ಟಿಗೆ ಫ್ರೈ ಮಾಡೋದು, ಇಲ್ಲ ಬಿರಿಯಾನಿ, ಕಬಾಬು ಈ ಥರ ಮಾಡ್ತಾಯಿದ್ದೆ. ಇವತ್ತು ಸಾರು ಮಾಡ್ತಾಯಿದ್ದೀನಿ. ಸಾರು ನಾನು ಹೇಗೆ ಮಾಡ್ತೀನಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದಂತ. ಸೊ ಬನ್ನಿ ಗೈಸ್, ಚಿಕನ್ ಸಾರು ಮಾಡ್ತಾಯಿದ್ದೀನಿ. ನಾನು ಇನ್ನೂ ಚಿಕನ್ ಎಲ್ಲ ವಾಶ್ ಮಾಡಿಬಿಟ್ಟು ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಚಿಕನ್ ಮಾಡ್ತೀನಿ. ನೀವು ನೋಡಿ ಯಾವ ಥರ ಮಾಡ್ತೀನಿ ನಾನು ಅಂತ. 1.5 kg ಚಿಕನ್ ತಂದಿದ್ದಾರೆ. ನಾನು 3 ಸಲ ನೀಟಾಗಿ ಚೆನ್ನಾಗಿ ತೊಳೆದಿದ್ದೀನಿ. ಚೆನ್ನಾಗಿ ತೊಳಿಬೇಕು ಚಿಕನ್ ಮಾತ್ರ, ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಅದಕ್ಕೆ 3 ಸಲ ನೀಟಾಗಿ ತೊಳೆದಿದ್ದೀನಿ, ಜಾಸ್ತಿ ನೀರು ಹಾಕ್ಬಿಟ್ಟು. ಇವಾಗ ಇದು ಸ್ಕಿನ್ ತಿನ್ನೋದಿಲ್ಲ ನಾವು, ಸ್ಕಿನ್ ಔಟ್ ಚಿಕನ್ ಇದು. 1.5 kg ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಬಿಡಿಸ್ಬೇಕು. ಇದನ್ನ ಸೈಡ್ ಇಟ್ಬಿಟ್ಟು ಇವಾಗ ಮಸಾಲೆಗೆ ರೆಡಿ ಮಾಡ್ತೀನಿ. ಈಗ ಮಸಾಲೆಗೆ ಎಲ್ಲ ಐಟಮ್ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಈರುಳ್ಳಿ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿ ಕೂಡ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತೀನಲ್ಲ, ಸೊ ಅದಕ್ಕೆ ಬೆಳ್ಳುಳ್ಳಿ ದೊಡ್ಡದು 1 ಗೆಡ್ಡೆ ತಗೊಂಡಿದ್ದೀನಿ ಅಷ್ಟೇ. ಆಮೇಲೆ 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 4 ತಗೊಂಡಿದ್ದೀನಿ, ಖಾರ ಇರಲಿ ಅಂತ, ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ. ಮತ್ತು ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಕಲ್ಲುಪ್ಪು ತಗೊಂಡಿದ್ದೀನಿ. ಆಮೇಲೆ ಇದು ಆಚಿ ಚಿಕನ್ ಮಸಾಲ, ರೆಡಿಮೇಡ್ ಚಿಕನ್ ಮಸಾಲ, ಆಚಿ ಚಿಕನ್ ಮಸಾಲ ಅಂತ. ಯಾವಾಗಲೂ ಇದನ್ನೇ ನಾನು ಹಾಕೋದು, ತುಂಬ ಟೇಸ್ಟಿಯಾಗಿರುತ್ತೆ ಸಾರು. ಆಮೇಲೆ ರೆಡ್ ಚಿಲ್ಲಿ ಪೌಡರು, ಇದು ಖಾರ ಜಾಸ್ತಿ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಯಲ್ಲೇ ರುಬ್ಕೊತೀನಿ. ಈಗ ಮಿಕ್ಸಿ ಜಾರ್ಗೆ ತಗೊತಾ ಇದ್ದೀನಿ. ಫಸ್ಟು ಒಣಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಫಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮಿಕ್ಸಿ ಜಾರಲ್ಲಿ ಒಣಕೊಬ್ಬರಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೆ 1 ಸ್ಪೂನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಮಸಾಲೆಗೆ. ಸೊ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಪೇಸ್ಟ್ ಮಾಡ್ಕೊತೀನಿ ಇದನ್ನು. ಈಗ ಕೊಬ್ಬರಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಪೇಸ್ಟ್ ಮಾಡ್ಕೊತೀನಿ. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಕೊತ್ತಂಬರಿ ಮತ್ತು ಪುದೀನ ಹಾಕ್ತಾಯಿದ್ದೀನಿ, ತೊಳೆದಿಟ್ಕೊಂಡಿರೋದು. ಇದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಕೊತ್ತಂಬರಿ ಮತ್ತು ಪುದೀನ ಹಾಕ್ತಾಯಿದ್ದೀನಿ, ತೊಳೆದಿಟ್ಕೊಂಡಿರೋದು. ಇದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಇವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಎಷ್ಟು ನುಣ್ಣಗೆ ರುಬ್ಕೊತೀವೋ ಅಷ್ಟೇ ಟೇಸ್ಟ್ ಆಗಿರುತ್ತೆ ಚಿಕನ್ ಸಾರು. ಈಗ ಉಳಿದಿರೋದು ಚಿಲ್ಲಿ ಪೌಡರು ಮತ್ತು ಆಚೆ ಚಿಕನ್ ಮಸಾಲ ಮತ್ತು ಉಪ್ಪು, ಈ 3 ಡೈರೆಕ್ಟ್ ಚಿಕನ್ಗೆ ಹಾಕ್ತೀನಿ ನಾನು. ಚಿಕನ್ನು ಎಣ್ಣೆಯಲ್ಲಿ ಹುರ್ಕೊತೀವಲ್ಲ ಒಗ್ಗರಣೆ ಹಾಕಿ, ಆ ಟೈಮಲ್ಲಿ ಹಾಕ್ತೀನಿ. ಇವಾಗ ಮಸಾಲೆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಚಿಕನ್ ಸಾರು ಮಾಡೋಣ, ಹೇಗೆ ಮಾಡ್ತೀನಿ ಅಂತ ನೋಡಿ. ಈಗ ಪಾತ್ರೆನ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇವಾಗ
ಪಾತ್ರೆ ಬಿಸಿ ಆಗಿದೆ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಫ್ರೀಡಮ್ ಆಯಿಲ್ ಇದು ನಾವು ಬಳಸೋವಂಥದ್ದು. ಸ್ವಲ್ಪ ಹಾಕಿದ್ರೆ ಸಾಕು, ಫ್ರೀಡಮ್ ಆಯಿಲು ಚೆನ್ನಾಗಿ ಆಗುತ್ತೆ ಅಡುಗೆಗಳು. ಇದರಲ್ಲಿ ಎಷ್ಟು ಅಡುಗೆಗಳು ಬೇಕಾದರೂ ಮಾಡ್ಬೋದು ಸ್ವಲ್ಪ ಎಣ್ಣೆಯಲ್ಲಿ. ನಾನು ಇಷ್ಟು ತಗೊಂಡಿದ್ದೀನಿ ಚಿಕನ್ ಸಾರಿಗೆ. ಎಣ್ಣೆ ಜಾಸ್ತಿ ಹಾಕಬಾರ್ದು. ಇವಾಗ ಎಣ್ಣೆ ಬಿಸಿ ಆದ ನಂತರ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ಈರುಳ್ಳಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಆಗಲೇ 2 ಕಟ್ ಮಾಡ್ಕೊಂಡಿದ್ನಲ್ಲ, ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ. ಇದಕ್ಕೆ ನಾನೀಗ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಶುಂಠಿ ಪೇಸ್ಟ್. ಬೆಳ್ಳುಳ್ಳಿ ಆಗಲೇ 1 ಗೆಡ್ಡೆ ಹಾಕಿದ್ದೀನಿ. ಇಷ್ಟೇ ಸಾಕು, 1 ಟೇಬಲ್ ಸ್ಪೂನೇ ಸಾಕು, ಇಲ್ಲಾಂದರೆ ಕಹಿ ಕಹಿ ಇರುತ್ತೆ ಸಾರು. ಶುಂಠಿ ಪೇಸ್ಟು ಹಸಿ ವಾಸನೆ ಹೋದ್ಮೇಲೆ ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಈಗ ಇದಕ್ಕೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಅರಿಶಿನ, ಚಿಕ್ಕ ಸ್ಪೂನ್ ಇದು. ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ, ಕಲ್ಲುಪ್ಪು. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಆಮೇಲೆ ಬೇಕಾದರೆ ಹಾಕ್ಕೋಬೋದು, ಜಾಸ್ತಿ ಹಾಕ್ಬಾರ್ದು ಒಂದೇ ಸಲ. ಸ್ವಲ್ಪ ಹಾಕಿದ್ದೀನಿ ನಾನು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ. ಎಣ್ಣೆಯಲ್ಲೇ ಅರ್ಧ ಫ್ರೈ ಮಾಡ್ಕೋಬೇಕು ಚಿಕನ್ನು. ಯಾಕಂತಂದರೆ ಹಸಿ ಆಗಿರುತ್ತಲ್ಲ, ಅದಕ್ಕೆ ಮಸಾಲೆ ಹಾಕ್ಬಾರ್ದು. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕಿದ್ದೀನಿ. ಮತ್ತು ಇವಾಗ ಇದಕ್ಕೆ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ರೆಡಿಮೇಡ್ ಆಚಿ ಚಿಕನ್ ಮಸಾಲ. ಈ ಎರಡನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನೋಡಿ, ಇವಾಗ ಆಚಿ ಚಿಕನ್ ಮಸಾಲ ಮತ್ತು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಉಪ್ಪು, ಖಾರ, ಚಿಕನ್ ಮಸಾಲ ಎಲ್ಲವೂ ಕೂಡ ಚೆನ್ನಾಗಿ ಚಿಕನ್ಗೆ ಅಂಟ್ಕೊಂಡಿದೆ ನೋಡಿ. ಈ ಥರ ಚಿಕನ್ಗೆ ಹಾಕ್ಕೊಂಡು ಡೈರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಉಪ್ಪು, ಖಾರ ಎಲ್ಲವೂ. ಚಿಕನನ್ನು ಜಾಸ್ತಿ ಕಲಿಸ್ಬಾರ್ದು. ಸಾರು ಮಾಡಬೇಕಾಗಿರಲಿ ಅಥವಾ ಫ್ರೈ ಮಾಡಬೇಕಾದ್ರೂ ಅಷ್ಟೇ. ಜಾಸ್ತಿ ಕಲಿಸ್ತಾ ಇದ್ರೆ ಏನಾಗುತ್ತೆ ಅಂದರೆ ಅದು ಪೀಸಸ್ ಒಡೆದೋಗ್ಬಿಡುತ್ತೆ, ಸಣ್ಣ ಸಣ್ಣ ಪೀಸಸ್ ಆಗಿಬಿಡುತ್ತೆ. ಈ ಥರ ಲೈಟಾಗಿ ಕಲಿಸ್ಕೋಬೇಕು. ಎಣ್ಣೆಯಲ್ಲೇ ಫ್ರೈ ಆಗಿದೆ ನೋಡಿ, ಚೆನ್ನಾಗಿ ಅರ್ಧ ಫ್ರೈ ಆಗಿಬಿಟ್ಟಿದೆ. ಇನ್ನೇನು ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಮಸಾಲೆ ವಾಸನೆ ಎಲ್ಲ ಹೋಗಿದೆ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಚಿಕನ್ನು ಅರ್ಧ ಫ್ರೈ ಆಗಿಬಿಟ್ಟಿದೆ. ಈಗ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ ನಾನು. ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮತ್ತು ನಾನು ಮಿಕ್ಸಿ ಜಾರಲ್ಲಿ ಇರೋ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಲೈಟಾಗಿ ನೀರು ಹಾಕ್ಕೊತಾ ಇದ್ದೀನಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ, ಕೆಳಗಡೆ ಸೀರೋಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೋಬಾರ್ದು, ಯಾಕಂದರೆ ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಲ್ವ. ಒಂದೇ ಸಲ ನೀರು ಹಾಕ್ಬಿಟ್ರೆ ಅದು ಫ್ರೈ ಆಗೋದಿಲ್ಲ, ಹಸಿ ವಾಸನೆಯೂ ಹೋಗೋದಿಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊತೀವಿ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಂಡು ಚಿಕನ್ಗೆ ಕುದೀತಾ ಇದೆ. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತೀನಿ. ಹಸಿ ವಾಸನೆ ಎಲ್ಲ ಹೋಗಿದೆ. ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೋಬೇಕು. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮತ್ತೆ ರುಬ್ಬಿರೋ ಮಸಾಲೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ
ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಇವಾಗ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ನಮಗೆ 4 ಜನಕ್ಕೆ ನಾನು ಇಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಜಾಸ್ತಿ ಗಟ್ಟಿಗೂ ಇಲ್ಲ, ಜಾಸ್ತಿ ನೀರೂ ಇಲ್ಲ, ಮೀಡಿಯಮ್ ಆಗಿ. ಇನ್ನೇನು ಇದನ್ನು ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಯಾಕಂದರೆ ಎಣ್ಣೆಯಲ್ಲಿ ಎಲ್ಲನೂ ಫ್ರೈ ಮಾಡ್ಕೊಂಡಾಗಿದೆ ಮಸಾಲೆ ಎಲ್ಲನೂ. ಇವಾಗ ಎಕ್ಸ್ಟ್ರಾ ನೀರು ಹಾಕಿರೋದಕ್ಕೆ ಸ್ವಲ್ಪ ಹೊತ್ತು ಕುದಿಸ್ತೀನಿ. ನೋಡಿ, ಸಾರು ಚೆನ್ನಾಗಿ ಬೇಯ್ತಾ ಇದೆ. ಚಿಕನ್ ಪೀಸ್ ಕೂಡ ಹಾಗಾಗಿ ಇದೆ ನೋಡಿ, ಯಾವುದು ಕೂಡ ಒಡೆದೋಗಿಲ್ಲ, ಕಟ್ಟಾಗಿಲ್ಲ. ಈ ಥರ ನಿಧಾನಕ್ಕೆ ಕಲಿಸ್ಬೇಕು. ಚಿಕನ್ ಸಾರು ಮಾತ್ರ ಜಾಸ್ತಿ ಕಲಿಸ್ಬಾರ್ದು, ಬೇರೆ ತರಕಾರಿ ಸಾರುಗಳು ಕಲಿಸ್ತೀವಲ್ಲ ಆ ಥರ. ನೋಡಿ, ಚಿಕನ್ ಪೀಸು ಒಂದು ಕೂಡ ಒಡೆದೋಗಿಲ್ಲ, ಹಾಗೇ ಇದೆ. ಮಸಾಲೆ ಕೂಡ ಚೆನ್ನಾಗಿ ಅಂಟ್ಕೊಂಡಿದೆ. ಸಾರಿನ ಘಮ ಮಾತ್ರ ನಮ್ಮ ಬಿಲ್ಡಿಂಗ್ ಫುಲ್ ಹರಡ್ಕೊಂಡ್ಬಿಟ್ಟಿದೆ. ಈ ಥರ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಮಸಾಲೆ ಹಾಕಿದ ತಕ್ಷಣ ನೀರು ಹಾಕಿ ಮಿಕ್ಸ್ ಮಾಡಿಬಿಡ್ತಾರೆ, ಎಣ್ಣೆಯಲ್ಲಿ ಬೇಯಿಸೋದೇ ಇಲ್ಲ ಮಸಾಲೆನ. ನೋಡಿ, ಈ ಥರ ಎಣ್ಣೆಯಲ್ಲಿ ಬೇಯಿಸಿದ್ರೆ ಚಿಕನ್ ಪೀಸ್ಗೆ ಚೆನ್ನಾಗಿ ಮಸಾಲೆ, ಉಪ್ಪು, ಖಾರ ಎಲ್ಲನೂ ಅಂಟ್ಕೊಂಡಿರುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ ಸಾರು. ಚಿಕನ್ ಸಾರು ಜಾಸ್ತಿ ಬೇಯಿಸಬಾರ್ದು, ಲೈಟಾಗಿ ಈ ಥರ ಮಸಾಲೆ ಹಾಕಿದ್ಮೇಲೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಸಾರು ಮಾತ್ರ ರೆಡಿಯಾಗಿದೆ. ಇವಾಗ ಅಷ್ಟೇ, ನಾನು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಮುದ್ದೆ ಮತ್ತು ರೈಸನ್ನು ಮಾಡಬೇಕು. ರೈಸು ಎಲ್ಲರೂ ತಿಂತಾರೆ ಮನೆಯಲ್ಲಿ, ಮುದ್ದೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಮಾತ್ರ ತಿನ್ನೋದು. ಈ ಥರ ಎಣ್ಣೆ ಬಿಟ್ಕೋಬೇಕು, ನೀಟಾಗಿ ಎಣ್ಣೆ ಬಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಸಾರು ಚೆನ್ನಾಗಾಗಿದೆ ಅಂತ ಅರ್ಥ. ನೀರು ಜಾಸ್ತಿ ಯಾವಾಗ ಹಾಕ್ತೀವೋ ಆವಾಗ ಈ ಥರ ಎಣ್ಣೆ ಬಿಟ್ಕೊಳ್ಳೋದಿಲ್ಲ. ಸಾರು ಕೂಡ ಟೇಸ್ಟ್ ಚೆನ್ನಾಗಿರೋದಿಲ್ಲ, ಮಕ್ಕಳು ಕೂಡ ತಿನ್ನಲ್ಲ ಜಾಸ್ತಿ ನೀರು ಹಾಕಿದ್ರು ಕೂಡ. ಈ ಥರ ಲೈಟಾಗಿ ನೀರು ಹಾಕಿ, ಸಾರು ಅಂದಮೇಲೆ ಇಷ್ಟು ನೀರು ಇರಲೇಬೇಕು. ಮತ್ತು ನಾವು ಸ್ಟವ್ ಆಫ್ ಮಾಡಿದ್ಮೇಲೆ ಇದು ಸ್ವಲ್ಪ ಡ್ರೈ ಆಗುತ್ತೆ, ಇನ್ನೂ ಚೆನ್ನಾಗಿ ಇರುತ್ತೆ, ಮಸಾಲೆ ಅಂಟ್ಕೊಳ್ಳುತ್ತೆ. ಇನ್ನೂ ಇಷ್ಟಿರಲೇಬೇಕು ನೀರು ಸಾರು ಅಂದಮೇಲೆ. ಇವಾಗ ನಾನು ಮುದ್ದೆ ಈ ಕಡೆ ಸ್ಟವ್ ಮೇಲೆ ಟೀ ಮಾಡ್ಕೊತಾ ಇದ್ದೀನಿ, ನನ್ನೊಬ್ಬಳಿಗೆ ಮಾತ್ರ. ಸ್ವಲ್ಪ ಹಾಲಿತ್ತು, ಅದಕ್ಕೆ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಮುದ್ದೆ ಮತ್ತು ರೈಸ್ ಮಾಡ್ತೀನಿ. 2 ಸಣ್ಣ ಮುದ್ದೆ ಮಾಡ್ತೀನಿ, 2 ಬಾಲ್ ಥರ. ಯಾರು ತಿನ್ನಲ್ಲ ಮನೇಲಿ, ಮಕ್ಕಳು 2 ಮಕ್ಕಳಿದ್ದಾರೆ, ಇಬ್ಬರೂ ಮುದ್ದೆ ತಿನ್ನಲ್ಲ. ನಾನು ಮತ್ತು ನನ್ನ ಹಸ್ಬೆಂಡ್ಗೆ ಸಣ್ಣದೇ 2 ಮಾಡ್ಕೊತೀನಿ. ಅದು ಯಾವತ್ತೋ ಒಂದಿನ ಬರೀ ನಾನ್ ವೆಜ್ ಮಾಡಿದ ದಿನ ಮಾತ್ರ ಮಾಡೋದು ಮುದ್ದೆ. ಟೀ ರೆಡಿ ಆಯಿತು. ಅರ್ಧ ಗ್ಲಾಸ್ ಮಾತ್ರ, ಜಾಸ್ತಿ ಟೀ ಕೂಡ ಕುಡಿಯೋದಿಲ್ಲ. ಅರ್ಧ ಗ್ಲಾಸ್ ಟೀ ರೆಡಿಯಾಗಿದೆ. ಟೀ ಕುಡಿದ್ಬಿಟ್ಟು ಮುದ್ದೆ ರೈಸ್ಗೆ ಇಟ್ಬಿಡ್ತೀನಿ ಇವಾಗ. ಗೈಸ್, ಮುದ್ದೆ ಮತ್ತು ರೈಸು 2 ಮಾಡಿದ್ದೀನಿ. ಮುದ್ದೆ ನೋಡಿ, ನಾನು ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡಿದ್ದೀನಿ. 2 ಥರ ಮುದ್ದೆ ಮಾಡ್ತೀನಿ. ಬರೀ ಹಿಟ್ಟು ಹಾಕ್ಬಿಟ್ಟು ಒಂಥರ ಮಾಡ್ತೀನಿ, ಈ ಥರ ಅನ್ನ ಹಾಕ್ಬಿಟ್ಟು ಬೆಳ್ಳಗೆ ಮಾಡ್ತೀನಿ. ಈ ಥರ ನಮ್ಮ ತವ್ರ ಮನೆಯವರು ಇದೇ ಥರ ಮಾಡೋದು, ಬೆಳ್ಳಗೆ ಮಾಡ್ತಾರೆ ಮುದ್ದೆ. ನಮ್ಮ ಹಸ್ಬೆಂಡ್ಗೆ ಬರೀ ಹಿಟ್ಟು ಮುದ್ದೆ ಅಂದರೆ ತುಂಬ ಇಷ್ಟ. ಸೊ ಅವ್ರಿಗೆ ಬೇಕಾದಾಗ ಮಾಡಿಕೊಡ್ತೀನಿ ಒಂದು. ಇವಾಗ ನನಗೆ ಇಷ್ಟ ಅಂತ ಇದನ್ನು ಮಾಡ್ಕೊಂಡಿದ್ದೀನಿ, ಬಿಳಿ ಮುದ್ದೆ. ತುಂಬ ಇಷ್ಟ, ಈ ಥರ ಮುದ್ದೆ ನನಗೆ ತುಂಬ ಇಷ್ಟ. ಬರೀ ಹಿಟ್ಟು ಹಾಕಿರೋದೇನು ಅಷ್ಟೊಂದು ಇಷ್ಟ ಆಗಲ್ಲ. ನಮ್ಮ ಹಸ್ಬೆಂಡ್ಗೆ ಇಷ್ಟ, ಅವ್ರಿಗೆ ಬೇಕಂದಾಗ ನಾನು ಒಂದು ಮಾಡಿಕೊಡ್ತೀನಿ ಅಷ್ಟೇ. ಸೊ ಈ ಥರ ನಾನು ಚಿಕನ್ ಸಾರು ಮಾಡಿದ್ದೀನಿ. ತುಂಬ ಈಸಿಯಾಗಿ, ತುಂಬ ರುಚಿಕರವಾದಂಥ ಚಿಕನ್ ಸಾರನ್ನು ಮಾಡಿದ್ದೀನಿ. ಇದೇ ಥರ ನೀವು ಕೂಡ ಟ್ರೈ ಮಾಡಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡೋಕ್ಕೂ ಕೂಡ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಇನ್ನೂ ಒಂದು ಮುದ್ದೆ ತಿನ್ನಬೇಕು ಅನಿಸುತ್ತೆ, ಅಷ್ಟೊಂದು ಟೇಸ್ಟಾಗಿ ಕೂಡ ಮಾಡಿದ್ದೀನಿ. ನೀವು ಕೂಡ ಇದೇ ಥರ ಟೇಸ್ಟಾಗಿ ಮಾಡಿ ಟ್ರೈ ಮಾಡಿ. ತುಂಬ ಇಷ್ಟ ಆಗಿದೆ. ಇವಾಗ ನಾನು ಊಟ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಳ್ಳಿ ಸ್ಟೈಲಲ್ಲಿ ಹಳ್ಳಿ ಥರ ಮುದ್ದೆ ಮಾಡಿದ್ದೀನಿ, ಅಂದರೆ ಹಳ್ಳಿಯಲ್ಲಿ ಮಾಡುವಂಥ ಮುದ್ದೆ ಮಾಡಿದ್ದೀನಿ. ಇದೇ ಥರ ಚಿಕನ್ ಸಾರು ಟ್ರೈ ಮಾಡಿ, ಮನೆಯವರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಗಾಯ್ಸ್.